ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ನಾವು ಮೊದಲನೇದಾಗಿ ಗೂಗಲ್ ಕ್ರೋಮಲ್ಲಿ ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಮಗೆ ಆಹಾರ ಸೈಟ್ನ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ಈ ಸರ್ವಿಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಈ ಸರ್ವಿಸು ಅಥವಾ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಆ್ಯಂಡ್ ಈ ಥರ ಸರ್ವಿಸ್ಗಳು ಬರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಸರ್ವಿಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದೇ ಥರ ನಾನು ಇವಾಗ ಈ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನನ್ನ ರೇಷನ್ ಕಾರ್ಡ್ನ ವೆಬ್ಸೈಟ್ ಓಪನ್ ಆಯಿತು. ಅದರಲ್ಲಿ ಇಲ್ಲಿ ಮೊಬೈಲ್ ಮೂಲಕ ನೀವು ಓಪನ್ ಮಾಡ್ತಿದ್ರೆ ಈ ಥರ ಓಪನ್ ಆಗುತ್ತೆ. ಅದೇ ಥರ ಇಲ್ಲಿ 3 ಲೈನ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಈ ಸ್ಟೇಟಸ್ ಅಂತ ಕಾಣ್ತಾ ಇದೆಯಲ್ಲ, ಈ ಸ್ಟೇಟಸನ್ನು ಮತ್ತೆ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನ್ಯೂ ಎಕ್ಸಿಸ್ಟಿಂಗ್ RC ರಿಕ್ವೆಸ್ಟ್ ಸ್ಟೇಟಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಿಮ್ಮ ಡಿಸ್ಟಿಕ್ ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕನ್ನು ವೆಬ್ಸೈಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಇದರಲ್ಲಿ 3 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಡಿಸ್ಟಿಕ್ ಯಾವ ಡಿವಿಷನಲ್ಲಿ ಬರುತ್ತೋ ಆ ಡಿವಿಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಾನು ನನ್ನ ಊರು ಯಾವ ಡಿಸ್ಟಿಕಲ್ಲಿ ಬರುತ್ತೋ ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮಗೆ ಈ ಥರ ಓಪನ್ ಆಗುತ್ತೆ. ಅದರಲ್ಲಿ ಪಡಿತರ ಚೀಟಿ ವಿವರ ಅಂತ ಸೆಕೆಂಡ್ ಒನ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಇವಾಗ ಪಡಿತರ ಚೀಟಿ ವಿವರ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಸೆಲೆಕ್ಟ್ ವೆರಿಫಿಕೇಷನ್ ಟೈಪ್ ವಿತ್ OTP ವಿತೌಟ್ OTP ಬರ್ತಾ ಇದೆ. ಅದೇ ಥರ ನೀವು ಕೂಡ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕಿಂಗ್ ಸ್ಟೇಟಸನ್ನು ಚೆಕ್ ಮಾಡಬೇಕಾದ್ರೆ ವಿತ್ OTP ವಿತೌಟ್ OTP ಇಂದ 2 ರೀತಿಯಲ್ಲಿ ಚೆಕ್ ಮಾಡ್ಬೋದು. ಅದೇ ಥರ ನಾವಿವಾಗ ಮೊದಲನೇದಾಗಿ ವಿತೌಟ್ OTP ಇಂದ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ರೇಷನ್ ಕಾರ್ಡ್ ನಂಬರ್ ಕೇಳ್ತಾ ಇದೆ. ರೇಷನ್ ಕಾರ್ಡ್ ನಂಬರ್ ಹಾಕಿ ಗೋ ಅಂತ ಕೊಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನನ್ನ ರೇಷನ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಗೋ ಅಂತ ಕೊಡ್ತಾ ಇದ್ದೀನಿ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನನ್ನ ರೇಷನ್ ಕಾರ್ಡ್ನ ಫುಲ್ ಡೀಟೇಲ್ಸ್ ಓಪನ್ ಆಯಿತು. ನಮ್ಮ ರೇಷನ್ ಕಾರ್ಡ್ನ ಮೆಂಬರ್ಗಳು ಎಷ್ಟು, KYC ಎಷ್ಟು ಜನರಾಗಿದೆ ಮತ್ತು KYC ರಿಮೈನಿಂಗ್ ಇದರಲ್ಲಿ ನೋಡ್ತಾ ಇರ್ಬೋದು. ನನ್ನ ರೇಷನ್ ಕಾರ್ಡ್ನಲ್ಲಿ ಫ್ಯಾಮಿಲಿ ಸದಸ್ಯರ ಸಂಖ್ಯೆ 3 ಇರೋದ್ರಿಂದ 3 ಫ್ಯಾಮಿಲಿ ಸದಸ್ಯರ KYC ಡನ್ ಆಗಿದೆ. ಅದೇ ಥರ ನೀವು ಕೂಡ ನಿಮ್ಮ ಫ್ಯಾಮಿಲಿ ಸದಸ್ಯರ ಸಂಖ್ಯೆ ಇಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಸದಸ್ಯರ KYC ಡನ್ ಆಗಿದೆ ಅಂತ ಇಲ್ಲಿ ತಿಳಿದುಕೊಳ್ಳಬಹುದು. ಅದೇ ಥರ KYC ಡನ್ ಇಲ್ಲದವರ ಹೆಸರುಗಳನ್ನು ತಿಳಿಯಬೇಕಾದ್ರೆ ನೆಕ್ಸ್ಟ್ ನಾವು ಮತ್ತೆ ಹೋಮ್ ಸ್ಕ್ರೀನ್ಗೆ ಬರಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ನಾವು ಇವಾಗ ಎಕ್ಸಿಟ್ ಕೊಡೋಣ. ಇದಕ್ಕೆ ಎಕ್ಸಿಟ್ ಕೊಟ್ಟು ಮತ್ತೆ ಪಡಿತರ ಚೀಟಿ ವಿವರ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾವು ಇವಾಗ ವಿತ್ OTP ಕೊಡಬೇಕಾಗುತ್ತೆ ಫ್ರೆಂಡ್ಸ್. ವಿತ್ OTP ಕೊಟ್ಟ ಮೇಲೆ ಮತ್ತೆ ಇಲ್ಲಿ ನಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಗೋ ಅಂತ ಕೊಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾನು ಇವಾಗ ವಿತ್ OTP ಇಂದ ನನ್ನ ರೇಷನ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಗೋ ಅಂತ ಕೊಡ್ತಾ ಇದ್ದೀನಿ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಾವು ನಮ್ಮ ಕುಟುಂಬ ಸದಸ್ಯರ ಹೆಸರು ಕೇಳುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ನಮ್ಮ ಕುಟುಂಬ ಸದಸ್ಯರ ಹೆಸರುಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮ್ಮ ಕುಟುಂಬದಲ್ಲಿ ಯಾವ ಸದಸ್ಯರ ಮೊಬೈಲ್ಗೆ ಒಂದು OTP ಬರುತ್ತೆ, OTP ಹಾಕಬೇಕಾಗುತ್ತೆ. ಅದೇ ಥರ ನಾವಿಲ್ಲಿ ನಮ್ಮ ಕುಟುಂಬ ಸದಸ್ಯರ ಹೆಸರುಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಗೋ ಅಂತ ಕೊಡಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, ಗೋ ಅಂತ ಕೊಡೋಣ. ಗೋ ಅಂತ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ಮೊಬೈಲ್ಗೆ ಒಂದು OTP ಬರುತ್ತೆ. OTPಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, OTP ಸೆಂಡ್ ಮಾಡಿದಿರಿ ಅಂತ ಹೇಳ್ತಾ ಇದೆ. ಅದನ್ನು ಓಕೆ ಕೊಟ್ಟು ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, OTPಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿ ನೆಕ್ಸ್ಟ್ ಇಲ್ಲಿ ಗೋ ಅಂತ ಕೊಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ನನ್ನ ಆಧಾರ್ ಕಾರ್ಡಿಂದ ನನಗೆ OTP ಬಂತು. OTPಯನ್ನು ಇಲ್ಲಿ ಕೆಳಗಡೆ ಹಾಕೋಣ. ನೋಡ್ಬೋದು ಫ್ರೆಂಡ್ಸ್, ನಾನು OTP ಹಾಕಿ ಇಲ್ಲಿ ನೆಕ್ಸ್ಟ್ ಗೋ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಕುಟುಂಬ ಸದಸ್ಯರ ಹೆಸರುಗಳು ಇಲ್ಲಿ ಬರುತ್ತೆ ಮತ್ತು ಆಧಾರ್ ಕಾರ್ಡ್ ನಂಬರ್ ಮತ್ತು KYC ಸ್ಟೇಟಸ್ ಕೂಡ ಇಲ್ಲಿ ದೊರೆಯುತ್ತೆ ಫ್ರೆಂಡ್ಸ್. ಏನಾದರೂ ನಿಮ್ಮ ಕುಟುಂಬ ಸದಸ್ಯರ KYCಯು ಸ್ಟೇಟಸ್ ಡನ್ ಇಲ್ಲದಿದ್ದರೆ ಇಲ್ಲಿ ನೋ ಅಂತ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು ಇದರಲ್ಲಿ ಎಸ್ ಅಂತಿದೆ. ನಮ್ಮ ಕುಟುಂಬ ಸದಸ್ಯರ ಸಂಖ್ಯೆಯು 3 ಇರುವುದರಿಂದ ಎಲ್ಲ 3 ಜನಗಳ KYC ಡನ್ ಆಗಿರೋದ್ರಿಂದ ಎಸ್ ಅಂತ ಬಂದಿದೆ. ಅದೇ ಥರ ನಿಮ್ಮ ಕುಟುಂಬ ಸದಸ್ಯರ KYC ಇಲ್ಲದಿದ್ದರೆ ಇಲ್ಲಿ ನೋ ಅಂತ ಬರುತ್ತೆ. ಅದನ್ನು ಹೇಗೆ KYC ಸ್ಟೇಟಸ್ ಎಸ್ ಮಾಡಿಕೊಳ್ಳೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.